ಹೆಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್. ಎಸ್, ಇವತ್ತಿನ ಮಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಪ್ಪ 10 days 10 ಟೆಂಪಲ್ ಚಾಲೆಂಜ್ ಅಂತ ಹೇಳಿದ್ರು, ಸ್ಕಿಪ್ ಮಾಡಿದ್ರ ಅಂತ ನೋಡ್ತಾ ಇದ್ರೆ. ಎಸ್, ಏನಕ್ಕಂದರೆ ನನಗೆ 1000 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ನನಗೆ ಅವ್ರ ವೀಡಿಯೋಗೆ ಸಿಕ್ಕಿದ್ದು ಮಾತ್ರ 80 ವ್ಯೂಸ್ ಅಷ್ಟೇ. ಸೊ ನನಗನ್ನಿಸ್ತು ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ನನ್ನ ಡೈಲಿ ವ್ಲಾಗ್ನ ನೋಡ್ಬಿಟ್ಟು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಈ ಥರ ಕಂಟೆಂಟ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ನಾನು ಅದನ್ನು ಕ್ವಿಟ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಬೇಕು ಅಥವಾ ವೀಡಿಯೋಸ್ ಬೇಕು ಅಂದರೆ ಅಟ್ಲೀಸ್ಟ್ ಒಂದು 20 ಕಮೆಂಟ್ಸ್ ಆದರೂ ಬಂದರೆ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ 180 days ಚಾಲೆಂಜ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಹಾಗೆ ಎವ್ರಿ ಡೇ ಯೋಗ ಅಂತೂ ಮಾಡೇ ಮಾಡ್ತೀನಿ. ಸೊ ಇದರಿಂದ ನನಗೆ ಆಗಿರೋವಂಥ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ, ನಾನು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 42 ಡೇಸಿಂದ ಇದನ್ನು ಮಾಡ್ತಾನೆ ಇದ್ದೀನಿ. ಸೊ ಇದರಿಂದ ನನಗಾಗಿರೋ ಬೆನಿಫಿಟ್ಸ್, ನನ್ನ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಹಾಗೆ ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತಾಯಿದ್ದೆ ಮುಂಚೆ, ಅದರಿಂದ ಓವರ್ಕಮ್ ಆಗಿದ್ದೀನಿ ನಾನು. ಯೋಚನೆಯನ್ನು ಓವರ್ ಥಿಂಕ್ ಅನ್ನೋದ್ರಿಂದನೇ ಸ್ವಲ್ಪ ಏನು ಪೂರ್ಣವಾಗಿ ಬಿಟ್ಬಿಟ್ಟಿದ್ದೀನಿ. ನನ್ನ ಪ್ರಕಾರ ನನಗೆ ಅನಿಸ್ತಾ ಇರೋದು, ಯಾವುದೇ ವಿಷಯ ಬಂದರೂ ಆಗಿದ್ದಾಗಲಿ ನೋಡ್ಕೊಳ್ಳೋಣ ಅನ್ನೋ ಮೆಂಟಾಲಿಟಿ ಬಂದಿದೆ. ಜೊತೆಗೆ ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೀನಿ. ಆಗೋದೆಲ್ಲ ಒಳ್ಳೆಯದಕ್ಕೆ, ಅಥವಾ ಇದಾಗಿದ್ರಿಂದನೇ ಸರಿ ಆಯ್ತೇನೋ ಅನ್ನೋ ಅಷ್ಟು ಪಾಸಿಟಿವ್ ಮೈಂಡ್ಸೆಟ್ ಬಂದಿದೆ ನನಗಂತೂ. ಹಾಗೆ ಏನೇ ನಮ್ಮಲ್ಲಿ ಕೆಟ್ಟ ಆಲೋಚನೆಗಳಿರಲಿ ಅಥವಾ ಕೆಟ್ಟದ ಕಡೆ ನಾವು ವಾಲಿದ್ರು, ಯೋಗ ಅನ್ನೋದು ನಮ್ಮನ್ನು ಕಂಪ್ಲೀಟಾಗಿ ಅದರಿಂದ ಹೊರಗಡೆ ತರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಯೋಗದಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಆದಷ್ಟು ಪ್ರತಿಯೊಂದು ಹೆಣ್ಮಕ್ಳು ಮಾಡಬೇಕಾದಂಥ ಅಭ್ಯಾಸ ಅಂದರೆ ಈ ಯೋಗ ಅಭ್ಯಾಸ ಅಂತಲೇ ಹೇಳ್ಬೋದು. ಮಾಡ್ತಾ ಇದು ಮಾಡೋದೇ ಕಷ್ಟ ಆಗಿರ್ಬೋದು ಭಂಗಿಗಳೆಲ್ಲ, ಬಟ್ ಮಾಡ್ತಾ ತುಂಬಾ ಈಸಿ ಅನಿಸುತ್ತೆ. ಇಷ್ಟೇನಾ ಅನ್ನೋಷ್ಟು ಸುಲಭ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗಷ್ಟೇ. ಏನಂದರೆ ಪ್ರತಿದಿನ ನನಗೆ ಈ ಬೆಳಿಗ್ಗೆನೆ ಸುಬ್ಬ ಜೊತೆ ಆಟ ಆಡೋದು ತುಂಬಾ ಇಷ್ಟ ಆಗ್ತಿದೆ ಇತ್ತೀಚೆಗಂತೂ. ಯಾಕಂದರೆ ಅಷ್ಟು ಬೆಳಗ್ಗೆನೆ ಅವನ ಜೊತೆ ಅಷ್ಟು ಜೋಶಾಗಿರ್ತೀನಲ್ವಾ. ಸೊ ಡೇ ಫುಲ್ ತುಂಬ ಚೆನ್ನಾಗಿ ನಾರ್ಮಲಾಗಿ ಹೋಗ್ಬಿಡುತ್ತೆ. ಏನೇ ಒಂದು ಕಷ್ಟ ಅಥವಾ ಏನೇ ಒಂದು ಬರ್ತಾ ಇದ್ರು ನನಗೇನೋ ಅನ್ನಿಸ್ತಾ ಇಲ್ಲ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಓವರ್ಕಮ್ ಆಗ್ತಾ ಇದ್ದೀನಿ ಎಲ್ಲದ್ರಿಂದನೂ. ಹಾಗೆ ಆದಷ್ಟು ಮಕ್ಕಳನ್ನ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಜೊತೆ ಇರೋದು ತುಂಬಾ ಅದು ಇಷ್ಟ ಆಗ್ತಾ ಇದೆ. ಮಕ್ಕಳ ಜೊತೆ ಆಟ ಆಡಬೇಕು, ಮಕ್ಕಳ ಜೊತೆ ಇರಬೇಕು ಅನ್ನೋದು. ಆದಷ್ಟು ದೊಡ್ಡವ್ರು ಏನೋ ಗೊತ್ತಿಲ್ಲ ಅವಾಯ್ಡ್ ಮಾಡ್ತೀನಿ. ನನಗೆ ಈಗ ದೊಡ್ಡವ್ರ ಜೊತೆ ಸೇರಿಕೊಂಡ್ರೆ ಏನು ಅನಿಸುತ್ತೆ ಅಂದರೆ, ಅದು ಇದು ಮಾತಾಡೋದು ಬರೀ ಇದೇ ಬರ್ತಿದೆ. ಅಲ್ಲೂ ಒಂಥರ ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ. ಏನೋ ಗೊತ್ತಿಲ್ಲ, ಅಂಥವ್ರಿಂದ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಹೋಗ್ಬೇಕು ಅನ್ನಿಸ್ತಿಲ್ಲ ಅಥವಾ ಮಾತಾಡಬೇಕು ಅನ್ನಿಸ್ತಾ ಇಲ್ಲ. ಮುಂಚೆ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೆ, ಬಟ್ ಈಗ ಒಂದು ಅರ್ಧ ಗಂಟೆ ಮಾತಾಡಬೇಕು ಅಂದ್ರೂ ಕಷ್ಟ ಆಗ್ತಾ ಇದೆ ಆ ಥರ. ಸೊ ಗೊತ್ತಿಲ್ಲ. ಹಾಗೆ ನನ್ನ ಬೆಳಗಿನ ಮೂಡ್ ಫ್ರೆಶ್ನರ್ ನಮ್ಮ ಸುಬ್ಬುರಾಯ್, ಅವನಿಗಂತೂ ನಾನು ಯೋಗ ಮಾಡ್ತಿದ್ರೆ ಅವನಿಗೂ ಯೋಗ ಮಾಡಬೇಕು ಅನಿಸುತ್ತೆ. ನಾನು ಊಟ ಮಾಡ್ತಿದ್ರೆ ಅವನಿಗೂ ಊಟ ಮಾಡಬೇಕು ಅನಿಸುತ್ತೆ. ಹೊರಗಡೆ ಹೋದರೆ ಅವನಿಗೂ ಹೊರಗಡೆ ಹೋಗ್ಬೇಕು ಅನಿಸುತ್ತೆ. ನಾನು ಎಲ್ಲಿ ಇರ್ತೀನೋ ಅಲ್ಲಿ ಲಿಟರ್ಲಿ ನಾನು ಏನೇ ಮಾಡ್ತಿದ್ರೋ ಅವ್ನಿಗೆ ಅದು ಮಾಡಬೇಕು. ಎಲ್ಲೇ ಇದ್ದರೂ ಅವನು ಅಲ್ಲಿರಬೇಕು, ಆ ಥರ ಅಷ್ಟೇ. ನನಗಂತೂ ಮಗು ಇಲ್ಲ ಅನ್ನೋ ಕೊರತೆನೇ ಇಲ್ಲ. ಅಷ್ಟು ಮುದ್ದಾದ ಮಗು ದೇವ್ರು ನನಗೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ನನಗದು. ರಾತ್ರಿ ಟೈಮ್ ಅಂತೂ ಸೇಮ್ ಮಗು ಥರನೇ ತೋಳಲ್ಲೇ ಮಲಗ್ತಾನೆ. ಆಗೆಲ್ಲ ನಾನು ಸಿಕ್ಕಾಪಟ್ಟೆ ಮೊನ್ನೆ ಕೂಡ ಅಂದ್ಕೊಳ್ತಾ ಇದ್ದೆ, ನಾನು ಯಾಕೆ ಮಗು ಇಲ್ಲ ಅಂತ ಅಂದ್ಕೊಳ್ಬೇಕು, ಇದೇ ಮಗು ಅಲ್ವಾ ನನಗೆ ಅನ್ನೋ ಥರ ಎಲ್ಲ ಅನ್ನಿಸ್ತಾ ಇತ್ತು. ಅಷ್ಟು ಫೀಲ್ ಕೊಡ್ತಾನೆ ನನಗೆ. ನಂಗೆ ನಿಜವಾಗ್ಲೂ ನನಗೇನು ಬೇಜಾರಾಗ್ತಾ ಇಲ್ಲ. ದೇವ್ರು ತುಂಬ ಒಳ್ಳೆ ವ್ಯಕ್ತಿನ ನನ್ನ ಲೈಫ್ಗೆ ಕಳಿಸಿದ್ದಾರೆ ಅನ್ನೋ ಖುಷಿ ಇದೆ ನನಗೆ. ಈ ಯೋಗಾಸನ ಏನಿದೆ, ಈ ಭಂಗಿನ ನಾನು 2 ಡೇಸಿಂದ ಕಲಿತಾ ಇದ್ದೀನಿ. ಫಸ್ಟ್ ಡೇ ಮಾಡಿದಾಗ ಸಿಕ್ಕಾಪಟ್ಟೆ ಪೇಯ್ನ್ ಅನಿಸ್ತು, ಕೈ ಕಾಲು ಎಲ್ಲನ. ಬಟ್ ಎಷ್ಟು ನಾರ್ಮಲ್ ಅನಿಸ್ತು ಅಂದರೆ ಇವತ್ತು ನಿಜವಾಗ್ಲೂ ಈ ಬ್ಯಾಕ್ ಪೇಯ್ನ್ ಇರೋರು, ಈ ಥರದವ್ರಿಗೆಲ್ಲ ತುಂಬಾ ಒಂಥರ ರಿಲೀಫ್ ಸಿಗೋಂಥ ಯೋಗ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಈ ಹೊಟ್ಟೆ ನೋವು ಆಗಿರ್ಬೋದು ಅಥವಾ ಬ್ಯಾಕ್ ಪೇಯ್ನು, ಕೈ ನೋವು, ಕಾಲು ನೋವು ಅಂತ ಏನೇ ಇರಲಿ ಎಲ್ಲ ಹೋಗ್ಬಿಡುತ್ತೆ ಇದನ್ನು ಮಾಡೋದ್ರಿಂದ. ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಇತ್ತೀಚೆಗಂತ. ಇದನ್ನು ಸ್ಕಿಪ್ಪೇ ಮಾಡಲ್ಲ ನಾನು.
ಈಗ ನಾನು 180 ಡೇಸ್ ಚಾಲೆಂಜ್ ಏನು ಮಾಡ್ತಿದ್ದೀನಿ, ನಾನು ಯಾರಾದರೂ ನೋಡ್ತಾ ಇದ್ರೆ ರೆಗ್ಯುಲರ್ಗೆ ಅವ್ರಿಗೆ ಗೊತ್ತಿರುತ್ತೆ ನಾನು ಟೈಲರಿಂಗ್ ಕಲಿತಾ ಇದ್ದೀನಿ ಅಂತ. ಹಾಗೆ ತುಂಬ ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ರಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ ಎಲ್ಲಿ ಟೈಲರಿಂಗ್ ಕಲಿತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಸೊ ನಾನು ಯಾವುದು ಕ್ಲಾಸಸ್ಗೆ ಅಂತ ಹೋಗ್ತಾ ಇಲ್ಲ, ಈಗ ಯೂಟ್ಯೂಬ್ ನೋಡಿಕೊಂಡು ಅದರಲ್ಲೇ ಕಲಿತಾ ಇದ್ದೀನಿ ನಾನು. ಕೆಲವೊಂದು ಚಾನಲ್ಸ್ನ ಚೆಕ್ ಮಾಡಿದೆ, ಅದರಲ್ಲಿ ಒಂದು 5-6 ಚಾನಲಲ್ಲಿ ನನಗೇನು ಅರ್ಥ ಆಗಲಿಲ್ಲ. ಸೊ ಮನೇಲಿ ಕಲಿಯೋಕೆ ಆಗಲ್ವೇನೋ ಅಂತ ಅನ್ನಿಸ್ತು. ಕೆಲವೊಂದು ಚಾನಲ್ಗಳನ್ನ ನೋಡಿದಾಗ ಓಕೆ ಕಲಿಬೋದು ಅಂತ ತುಂಬಾ ಆರಾಮಾಗಿ ಜಸ್ಟ್ ನಾನು ಒಂದೇ ದಿನದಲ್ಲಿ ಬ್ಲೌಸ್ ಸ್ಟಿಚಿಂಗ್ನ ಕಲಿತೆ. ಆ ಒಂದು ವಿಡಿಯೋಯಿಂದ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರಂತೂ. ಹಾಗೆ ಈಗ ಸ್ಟಿಚಿಂಗ್ನ ಸ್ವಲ್ಪ ಫಸ್ಟ್ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ, ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಬ್ಲೌಸ್ನ ಕಟಿಂಗ್ ನಾನೇ ಮಾಡಿ ಸ್ಟಿಚಿಂಗ್ನ ಈಗ ಮಾಡಬೇಕು ಅಂದ್ಬಿಟ್ಟು ಈ ಥರ ಮತ್ತೆ ಬೇರೆಯವ್ರ ವಿಡಿಯೋನ ನೋಡಿಕೊಂಡು ಸ್ಟಿಚಿಂಗ್ನ ಕಲಿತಾ ಇದ್ದೀನಿ. ಸೊ ತುಂಬ ಆರಾಮ್ ಅನಿಸ್ತಾ ಇದೆ ಇದು ವಿಡಿಯೋ ನೋಡಿಕೊಂಡು ಕಲಿಯೋದು. ಸಿಕ್ಕಾಪಟ್ಟೆ ಇದೆ, ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ನಮಗೆ ಅದು ಕ್ಲಾಸಸ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಜಸ್ಟ್ ಈ ಥರ ವಿಡಿಯೋಸ್ ನೋಡ್ಕೊಂಡೆ ಕಲ್ತು ಬಿಡ್ಬೋದು. ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ಬೋದು, ಅವಾಗ ಬೇಕಾದರೆ ನಾವು ಅದೇನು ಮಿಸ್ಟೇಕ್ ಆಗಿರುತ್ತೆ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅದೇ ಥರದ ವಿಡಿಯೋ ನೋಡಿದ್ರೆ ಅದು ಬಂದ್ಬಿಡುತ್ತೆ. ಸೊ ನನ್ನ ಟೈಲರಿಂಗ್ ಜರ್ನಿ ಏನಿದೆ ಅದು ಈ ರೀತಿಯಾಗಿ ಸ್ಟಾರ್ಟ್ ಆಗ್ತಾ ಇರೋದು. ಈ ಥರ ಒಂದಿನ ಫುಲ್ಲು ಈ ಥರ ಏನಿದೆ ಸ್ಟಿಚಿಂಗ್ ಅದನ್ನು ನೋಡ್ಕೊಳ್ತೀನಿ, ನೆಕ್ಸ್ಟ್ ಡೇ ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡೋದನ್ನು ಕಲಿತೀನಿ. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬರ್ತಾ ಇದೆ ನನಗೆ. ಸ್ಟಿಚಿಂಗ್ ಏನಿದೆ ಅದೊಂಚೂರು ಫಿನಿಶಿಂಗ್ ಬರಬೇಕಷ್ಟೇ. ನನಗಂತೂ ಕಟ್ಟಿಂಗ್ ತುಂಬಾ ಆರಾಮ್ ಅನ್ನಿಸ್ತು, ಆರಾಮಾಗಿ ಮಾಡ್ಕೊಳ್ಬೋದು ಕಟ್ಟಿಂಗ್ ಅನ್ನಿಸ್ತು. ಎಲ್ಲರೂ ಸ್ಟಿಚಿಂಗ್ ತುಂಬಾ ಈಸಿ ಅಂತ ಹೇಳ್ತಾರೆ, ಈ ಬ್ಲೌಸ್ ಸ್ಟಿಚಿಂಗ್ ಏನಿದೆ ಅದು. ಈ ಕಡೆ ಕುತ್ಕೊಂಡು ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ತುಂಬಾ ನೆಂದೋಗ್ಬಿಟ್ಟಿದ್ರು. ನನಗೆ ಅವ್ರನ್ನ ನೋಡ್ತಾ ಇದ್ರೆ ಒಂಥರ ಸಂಕಟ ಅನಿಸ್ತಾ ಇತ್ತು, ಏನಪ್ಪ ಈ ಮಳೇಲಿ ಇಷ್ಟೊಂದು ನೆನ್ಕೊಂಡು ಇದು ಮಾಡ್ತಾರೆ ಅಂತ. ಹಾಗೆ ನಮ್ಮ ಮೇಲ್ಗಡೆ ಮನೆ ಹುಡುಗ ಪಾಪ ಮಳೇಲಿ ನೆನ್ಕೊಬಂದು ಕೀಲ ಅಂದ್ಬಿಟ್ಟು ಹೊರಗಡೆ ನಿಂತಿದ್ದ, ಕರೆದ್ಬಿಟ್ಟು ಟವಲ್ ಎಲ್ಲ ಕೊಟ್ಟು ಡ್ರೈ ಮಾಡ್ಕೊಳಕ್ಕೆ ಹೇಳಿ ಈಗ ಸುಬ್ಬು ಜೊತೆ ಆಟಾಡ್ತಾ ಇದ್ದಾನೆ. ಬಿಸಿನೀರು ಕೊಟ್ಟೆ, ಹಾಗೆ ಟೀ ಮಾಡ್ಕೊಡೋಣ ಪಾಪ ಚಳಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ಸುಬ್ಬು ಜೊತೆ ಆಟಾಡ್ತಾ ಇದ್ದೆ. ನಂಗೆ ಅವ್ರು ನೋಡ್ತಿದ್ರೇನೆ ಖುಷಿ. ಸುಬ್ಬುಗಂತೂ ಒಳಗಡೆನೆ ಇರ್ತಾನಲ್ವಾ, ಸೊ ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಸಾಕು ಆಟಾಡೋಣ ಅಂತ ಅನಿಸ್ತಾ ಇರುತ್ತೆ ಅವ್ನಿಗೆ. ಹಾಗಾಗಿ ಸಿಕ್ಕಾಪಟ್ಟೆ ಆ ಹುಡ್ಗನ ಜೊತೆ ಆಟಾಡ್ತಾ ಇದ್ದ. ಹಾಗೆ ನಾನು ಇವನ್ ಜೊತೆ ಮಾತಾಡ್ಬೇಕಾದ್ರೆ ಅನ್ಸಿದ್ದು, ಅವ್ನು ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾ ಇದ್ದ. ಆಯ್ತಾ, ಅವನು ಯಾವ ಲೆವೆಲ್ ಕ್ವಶನ್ ಕೇಳ್ತಾ ಇದ್ದ ಅಂದ್ರೆ ಈ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಏನಿದೆ ಅದ್ರ ಬಗ್ಗೆ ಎಲ್ಲ ಕೇಳ್ದ. ಜೊತೆಗೆ ಈ ಸತಿ ಸಿಸ್ಟಮ್ ಏನಿದೆ ಅಲ್ವಾ ಅಕ್ಕ, ಅದ್ ಹೇಗ್ ಮಾಡೋದು, ಅದೇನಕ್ ಮಾಡೋದು, ಅದು ಏನಕ್ಕೆ ಇವಾಗ ಮಾಡ್ತಾ ಇಲ್ಲ, ಈ ತರ ಎಲ್ಲ ಕ್ವಶನ್ ಸ್ಟಾರ್ಟ್ ಮಾಡ್ದ. ನನ್ಗೆ ಅದು ಸಹಗಮನ ಪದ್ಧತಿ ಏನಿದೆ ಸ್ವಲ್ಪ ಗೊತ್ತಿತ್ತು, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ನನಗನ್ನಿಸ್ತು ನಾನು ಸಿಕ್ಕಾಪಟ್ಟೆ ಇದೇ ಥರ ಕ್ವಶನ್ ಮಾಡ್ತಿದ್ದೆ ಇವಾಗ ಚಿಕ್ಕವಳಿದ್ದಾಗ. ಏನು ಗೊತ್ತಾ, ಈ ಥರ ನಾವು ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ನಾವು ಯಾವುದಕ್ಕೂ ಎದ್ರಲ್ಲ ಮುಂದೆ. ಅವ್ರನ್ನ ಹೆಂಗೆ ಕೇಳಬೇಕು, ಅಥವಾ ಈ ಜಾಗದಲ್ಲಿ ನಾನು ಒಬ್ಳೆ ಹೆಂಗಿರಬೇಕು, ಅಥವಾ ಈ ಜಾಗದಲ್ಲಿ ನಾನು ಒಬ್ಳೆ ಹೇಗೆ ಹೋಗಿ ಕ್ವಶನ್ ಮಾಡ್ಬೋದು, ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಹೇಗೆ ಹೇಳ್ಬೋದು, ಅದೆಲ್ಲ ನಾವು ಕೇರೇ ಮಾಡಲ್ಲ ಮುಂದೆ ಏಜ್ ಆಗ್ತಾ. ಯಾಕಂದರೆ ನಮಗೆ ಅದನ್ನ ಆಳವಾಗಿ ತಿಳ್ಕೊತಾ ಹೋಗ್ತೀವಿ. ಒಂದಲ್ಲ ಒಂದು ರೀತಿಲಿ ಈ ಥರ ಕ್ವಶನ್ ಮಾಡಿಕೊಂಡು ನಾವು ಅದ್ರ ಬಗ್ಗೆ ಕೇಳ್ಕೊಂಡು ತಿಳ್ಕೊತಾ ಇದೀವಿ ಅಂದರೆ, ನಾಲೆಡ್ಜ್ ತಗೋತಾ ಇದೀವಿ ಅಂದರೆ ನಮ್ಗೆ ಆ ಧೈರ್ಯ ಬಂದಿರುತ್ತೆ. ಇದ್ರ ಬಗ್ಗೆ ನಮಗೆ ಗೊತ್ತು, ಇಲ್ಲ ಅವ್ರು ತಪ್ಪಾಗಿ ಏನೋ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ, ಅಥವಾ ನಾವು ಈ ದಾರಿ ಏನೋ ತಪ್ಪಾಗಿದೆ, ಅವ್ರನ್ನ ತಿದ್ದಬೇಕು, ಅಥವಾ ನಾವು ಅವ್ರಿಗೆ ಹೇಳಬೇಕು, ಅಥವಾ ನಾನು ತಪ್ಪಾಗಿ ಹೋಗ್ತಾ ಇದ್ದೀನಿ ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಮೈಂಡಿಗೆ ಬಂದ್ಬಿಡುತ್ತೆ. ಸೊ ಅವ್ನು ಕೇಳ್ತಿದ್ರೆ ತುಂಬಾ ಖುಷಿ ಅನ್ನಿಸ್ತು. ಅಪ್ಪ ಇಷ್ಟು ಫೀಲ್ ಫ್ರೀ ಆಗಿದ್ರೆ ತುಂಬಾ ಒಳ್ಳೇದು ಲೈಫ್ಗೆ ಅಂತ ಅನ್ನಿಸ್ತು. ಇಲ್ಲಿ ಕುಚ್ಚಿ, ಹಿಂದೆ ಕುಚ್ಚಿ, ಹಿಂದಕ್ಕೊಂಡ್ರು, ಹಿಂದೆ ಬಾ ಸುಬ್ಬು, ಕುಚ್ಚಿಯಲ್ಲಿ ತೋರ್ಸ. ಎದ್ರುಕೊಂಡಪ್ಪ. Loser, you are a loser, you are a loser, you are a loser, you are a loser. ಇನ್ನೊಂದ್ಸರಿ. ಕೈಯಲ್ಲಿ ಇಟ್ಕೊಂಡು
ಕೈಯಲ್ಲಿ ಇಟ್ಕೋ, ಯಾವ್ದ್ರಲ್ಲಿ ಮಾಡ್ತಾನೆ ನೋಡು, ಯಾವ್ದನ್ನ ಗೆಸ್ ಮಾಡ್ತಾನೆ. ಇನ್ನು ಕುಚ್ಚಿ ಕುಚ್ಚಿ ಇಲ್ಲಿ ಎಲ್ಲ ಇತ್ತು ನೋಡು. ಅಲ್ಲಿ ಯಾವ್ದ್ರಲ್ಲ ಇತ್ತು ನೋಡು, ಇಟ್ಕೋ, ಕೈಯಲ್ಲಿ ಇಟ್ಕೋ. ಕೂಚಿ ಸುಮ್ಮನೆ ಸುಬ್ಬು, ಕೂಚಿ ಮಾಡು. ಕಂಡಿಡಿತಾವ ಕಣ ವಾಸನೆ. ಸುಬ್ಬು ಇಲ್ಲ ಲೂಸರ್. ಎಲ್ಲ ಮಾಡಬಾರ್ದು. ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ಮಸ್ಕಾಯಿ ಮತ್ತೆ ಮುದ್ದೆನ ಮಾಡ್ಕೊಳ್ತಾ ಇದ್ದೆ. ಇದಂತೂ ನಮ್ಮ ಹಳ್ಳಿ ಸೈಡ್ ಅಂತೂ ತುಂಬಾನೇ ಫೇಮಸ್ ಅಂಡ್ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗುವಂಥ ಸಾಂಬಾರ್ ಅಂತಾನೆ ಹೇಳ್ಬೋದು. ಇದು ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಕಡೆ ಈ ಥರ ಮಳೆ ಬರಲ್ವಲ್ಲ, ಆ ಟೈಮಲ್ಲೆಲ್ಲ ಮಳೆರಾಯ ಅಂತ ಮಾಡ್ತಾರೆ. ಕಪ್ಪೆ ಮತ್ತು ಮಣ್ಣಿಂದ ಒಂದು ಇದನ್ನ ಮಾಡಿಕೊಂಡು ಅದಕ್ಕೆ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ಹೂವಿಲ್ಲ ಅಂತ ಹೇಳ್ಕೊಂಡು ಪ್ರತಿ ಮನೆಗೂ ಹೋಗ್ಬಿಟ್ಟು ಅದಕ್ಕೆ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಅವರಿಂದ ಅಕ್ಕಿ ಅಥವಾ ಅವ್ರು ಏನು ಕೊಡ್ತಾರೆ ಅದನ್ನು ಹಾಕಿಸ್ಕೊಂಡು ಬರೋ ಅಂಥದ್ದು. ಅದಾದ ನಂತರ ಇಷ್ಟು ದಿನ, 5 ದಿನ, 1 ವಾರ, 9 ದಿನ ಈ ಥರ ಪೂಜೆ ಆದಮೇಲೆ ಹರ್ಸೇವೆನ ಮಾಡ್ತಾರೆ. ಆ ಹರ್ಸೇವೆ ಟೈಮಲ್ಲಿ ಇದನ್ನು ಮಾಡ್ತಾರೆ, ಮಸ್ಕಾಯಿನ ಮತ್ತು ಅಕ್ಕಿ ಪಾಯಸ. ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬಟ್ ಟ್ರಸ್ಟ್ ಮೀ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ಹರ್ಸೇವೆ ಊಟ ಅಂತೂ ತಿನ್ನೋದಕ್ಕೆ ಒಂಥರ ಟೇಸ್ಟೇ ಬೇರೆ. ಏನಿಲ್ಲ, ಇದಕ್ಕೆ ಸಿಂಪಲ್ ಆಗಿ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಾಗೆ 1 2 3 ಬದನೆಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಮೇಯ್ನು ಬದನೆಕಾಯಿ ಮೇಯ್ನ್ ಇಂಗ್ರೀಡಿಯೆಂಟ್. ಇದಕ್ಕೆ ಸ್ವಲ್ಪ ಬೇಳೆನ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಮೊಳಕೆ ಕಾಳು ಸಹ ಹಾಕೋಬಹುದು ಬೇಳೆ ಬದಲಿಗೆ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರದ ಪುಡಿನ ಹಾಕೊಳ್ಳಿ, ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಹಾಕಿ ಒಂದು 3 ವಿಷಲ್ ತಗೊಂಡ್ರೆ ಆಯಿತು, ಮಸ್ಕಾಯಿ ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಈ ರೀತಿ 3 ವಿಷಲ್ ಆದ ನಂತರ ನಾನು ಅದು ವಿಷಲ್ ಹೋಗೋದಕ್ಕೆ ಬಿಟ್ಟು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ತರಕಾರಿ ಹಾಕಿದೆ ಅದೆಲ್ಲ ಸಪ್ರೇಟು, ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಇದನ್ನು ಸಿಂಪಲ್ ಆಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತಲ್ವ. ಮಿಕ್ಸಿಗೆಲ್ಲ ಹಾಕೊಳ್ಳೋದು ಏನು ಬೇಡ, ಮಸ್ಕಾಯಿ ಆಗಿರೋದೇನು ಮಸಿಬೇಕಾಗತ್ತೆ. ಸೊ ಅಷ್ಟು ಏನು ಮಸಿಲೇಬೇಕು ಅನ್ನೋಷ್ಟು ಗಟ್ಟಿ ಏನಿರಲಿಲ್ಲ. ಜಸ್ಟ್ ಸ್ಪೂನಲ್ಲೇ ಈ ಥರ ಸ್ಟ್ರೈನರ್ ಏನಿದೆ ಅದ್ರ ಮೂಲಕನೇ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಯಿತು. ನಂತರ ಅದಕ್ಕೆ ಒಗ್ಗರಣೆ ಹಾಕ್ತೆ, ಕಾಯಿ ತುರಿ ಹಾಕಿ ಅಷ್ಟೇ. ಹಾಗೆ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಟು ಬಿಸಿ ಮಾಡಿಬಿಟ್ರೆ ಸೂಪರ್ ಟೇಸ್ಟಿ ಆಗಿರೋ ಮಸ್ಕಾಯಿ ರೆಡಿ ಆಗುತ್ತೆ. ಇದು ಅನ್ನದ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಜೊತೆಗೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಹಾಗೆ ತೆಂಗಿನಕಾಯಿ ಹಾಕೊಂಡು ಚಪಾತಿ ಜೊತೆ ತಿನ್ನೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ತುಂಬ ಜನ ನಿಮ್ಮ ಸುಬ್ಬುಗೆ ಏನು ಕೊಡ್ತೀರಾ ಊಟಕ್ಕೆ, ಏನು ಕೊಡ್ತೀರಾ ಅಂತ ಕೇಳ್ತಿರ್ತೀರಾ. ಸುಬ್ಬುಗೆ ಅವನಿಗೆ ಪೆಡಿಗ್ರಿ ಹಾಕ್ತೀವಿ ಬೆಳಗ್ಗೆ ಟೈಮು, ಮತ್ತು ಮೊಟ್ಟೆ ಅನ್ನನ ಹಾಕ್ತೀವಿ. ಬಟ್ ಅದೆಲ್ಲ ಬಿಟ್ಬಿಟ್ಟು ಅವನು ಮುದ್ದೆ ತಿನ್ನೋಗಿ ಬರ್ತಾನೆ. ನಮ್ಮ ಮನೇಲಿ ಯಾರೇ ಊಟಕ್ಕೆ ಕೂತ್ರು ಅವನಿಗೆ ಮುದ್ದೆ ಕೊಡಲೇಬೇಕು, ಮಸ್ಟ್ ಅಂಡ್ ಶುಡ್. ಸಿಕ್ಕಾಪಟ್ಟೆ ಮುದ್ದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಬಸ್ಸಾರು, ಮೊಸಪ್ಪು, ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಜೊತೆ ಆದರೂ ಒಂದು ಕಂಪ್ಲೀಟಾಗಿ ದೊಡ್ಡ ಮುದ್ದೆ ಅವನೊಬ್ಬನೇ ತಿನ್ಬಿಡ್ತಾನೆ. ಅಷ್ಟು ಇಷ್ಟಪಟ್ಟು ತಿಂತಾನೆ ಅವನು. ನೋಡಿ ಹೇಗೆ ತಿಂತಾ ಇದ್ದಾನೆ. ಇದಿಷ್ಟ ಆಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಹಾಗೆ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗ್ತದೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ಸ್ವಲ್ಪ ಏನು ಚಾಲೆಂಜಸ್ ವಿಡಿಯೋಸ್ ನಿಮ್ಗೆ ಏನು ಇಷ್ಟ ಆಗ್ತಿಲ್ಲ, ಬೇರೆ ಥರ ಏನಾದರೂ ಮಾಡಲಾ ಅಂತ ಟ್ರೈ ಮಾಡ್ತೀನಿ. ಹಾಗೆ ಯಾವ ಥರ ವಿಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಥವಾ ನಮ್ಮ ಡೈಲಿ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತಾ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.